ಸೊ ಹಾಗಾದ್ರೆ ಇದನ್ನ ಇನ್ನೂ ಸಿಂಪ್ಲಿಫೈ ಆಗಿ ಹೇಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದೊಂದು ಚೆಕ್ ಪಾಯಿಂಟ್. ಏನ್ ಚೆಕ್ ಪಾಯಿಂಟ್? ಪುಸ್ತಕ ಓದ್ತಾ ಇರಬೇಕಾದ್ರೆ ಪುಸ್ತಕಕ್ಕೆ ಗೊತ್ತಾ ನೀವು ಓದ್ತಾ ಇದ್ದೀರಿ ಅಂತ? ಇಲ್ಲ. ನಿಮಗ್ ಗೊತ್ತು ನೀವು ಪುಸ್ತಕ ಓದ್ತಾ ಇದ್ದೀರಿ ಅಂತ. ಆದರೆ ಓದುಗ ಓದುತ್ತಾ 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 ಆ ಓದುವಿಕೆಯಲ್ಲೇ ಕಳೆದು ಹೋಗ್ಬಿಡ್ತಾನೆ. ಈ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪುಸ್ತಕ ನಾನು ಓದುತ್ತಾ ಇದ್ದೇನೆ ಅನ್ನೋ ಅರಿವಿದೆ. ಆದರೆ ಪ್ರಪಂಚ ಮಾಡಬೇಕಾದಾಗ ನಾನು ಪ್ರಪಂಚ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಮಿಸ್ ಆಗಿರುತ್ತೆ. ಕೇವಲ ಪ್ರಪಂಚ ಮಾತ್ರ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಇದನ್ನ ಜಾಗೃತ ಅವಸ್ಥೆ ಅಂದ್ರು, ಎಚ್ಚರದ ಅವಸ್ಥೆ ಅಂದ್ರು. ಇನ್ನ ಈ ಅವಸ್ಥೆ ಪರ್ಮನೆಂಟ್ ಅಲ್ಲ, ಇದು ಬದಲಾಗತ್ತೆ, ಬದಲಾಗ್ಲೇಬೇಕು. ಇದು ಜಗತ್ತಿನ ನಿಯಮ, ಜೀವನದ ನಿಯಮ. ಸೊ ಈ ಜಾಗೃತ ಅವಸ್ಥಾ, ಎಚ್ಚರದ ಅವಸ್ಥಾ ಬದಲಾಗ್ತಾ ಇದ್ದಂಗೆನೆ ಜಗತ್ತು ಮರೆಯಾಗತ್ತೆ, ಸ್ವಪ್ನದ ಪ್ರಪಂಚ ಓಪನ್ ಆಗತ್ತೆ. ಈ ಸ್ವಪ್ನದ ಪ್ರಪಂಚದಲ್ಲೂ ಕೂಡ ಹಾಗೆ, ಸ್ವಪ್ನ ನೋಡುವವನು ಕೂಡ ಕಳೆದೋಗಿದ್ದಾನೆ, ಸಬ್ಜೆಕ್ಟ್ ಕಳೆದೋಗಿದ್ದಾನೆ, ಕೇವಲ ಅಬ್ಜೆಕ್ಟ್ ಇದೆ, ಸ್ವಪ್ನ ಪ್ರಪಂಚ ಇದೆ.